ಏನ್ ಕಮ್ಲಿ ಇವಳು ಅದೇನೋ ವಿಡಿಯೋ ಬ್ಲಾಕ್ ಮೇಲು ರಚನನ್ ಮೇಲೆ ಸೇಡು ಅಂತೆಲ್ಲ ಮಾತಾಡ್ಕೊಂಡು ಹೋಯ್ತಾವಳೆ. ಅದ್ ಬಿಡು ನಿಂಗಿ, ತಾರಾ ಅವ್ರಿಗೆ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾವಳೆ ಅಂದ್ಲಲ್ಲ, ಅದೇನಿರ್ಬೋದು? ಆದ್ರೆ ಕಮ್ಲಿ ಒಂದಂತೂ ನಿಜ, ಇಲ್ಲಿ ಯಾರ ಮುಖದಾಗೂ ಕಳೆನೂ ಇಲ್ಲ ನಗುನೂ ಇಲ್ಲ. ಎಲ್ರೂ ಒಪ್ಪಿಗೆ ಅಂತ ಅಂತೂ ಈ ನಿಶ್ಚಿತಾರ್ಥ ನಡೀತಿಲ್ಲ ಕಣಮೆ. ಸ್ಯಾನೆ ತಲೆ ಕೆಡ್ಸ್ಕೊಂಡು ಪ್ರಯೋಜನ ಇಲ್ಲ ನಿಂಗಿ. ಸೀದಾ ನಾನೇ ಅವಳ್ತಾವ ಹೋಗಿ 4 ಮಾತು ಸರಿಯಾಗಿ ಕೇಳ್ತೀನಿ, ನೀನ್ ಮಾಡ್ತೀಯದ್ ನಿನ್ಗೆ ಸರಿನಾ ಅಂತ. ಯವಿ ಯವಿ ನೀನು ಸರಿಯಾಗೇ ಇದೆಯಾ ಕಮ್ಲಿ. ಯಾಕೆ? ಅಲ್ಲ ಕಣಮೆ, ನೀ ಹೋಗಿ ಹೇಳಿದ ತಕ್ಷಣ ಅವಳೆಲ್ಲ ನಿಜ ಬಾಯ್ ಬಿಟ್ಬಿಡ್ತಾಳ. ನೀವಸಿ ಸುಮ್ಕಿರು. ನಿನ್ ನ್ಯಾಯ ಧರ್ಮ ನೀತಿ ಎಲ್ಲ ಈ ಊರಾಗ ನಡೆಯಕ್ಕಿಲ್ಲ. ಇದೆಲ್ಲ ಬಿಡು ನಿಂಗಿ, ಮೊದ್ಲು ಆ ವಿಡಿಯೋ ಯಾವ್ದು ಅಂತ ತಿಳ್ಕೊಬೇಕು. ಈಗ ಏನ್ ಮಾಡೋದು? ಅಲ್ಲ ಕಮ್ಲಿ, ಅವಳ ಬುದ್ಧಿ ನಿಂಗೆ ಗೊತ್ತು ತಾನೆ. ಅವಳ ದೇವ್ರಾಣೆಗೂ ಅದನ್ನ ಯಾರು ತಾವು ಹೇಳಿರಕ್ಕಿಲ್ಲ. ಅವಳು ಮೋಸದಿತ್ತ ರಿಸಿ ಸರ್ನ ಮದ್ವೆ ಆಗಕ್ ಹೋಯ್ತವಳೆ. ಇನ್ನು ಅವಳು ತಾವ್ ಹೇಳೋದು ಕೇಳೋದು ಏನೂ ಇಲ್ಲ. ನೀ ಸುಮ್ಕೆ ಬಾ. ಇರು ನಿಂಗಿ, ಬಟ್ಟೆ ಬದಲಾಯಿಸ್ಕೊಂಬತ್ತೀನಿ. ತಾರಾ, ನಿನಗಿದು ತುಂಬಾ ಚೆನ್ನಾಗಿ ಕಾಣುತ್ತೆ, ತಗೋ. ಬೇಡ. ರಿಷಿ, ನಂಗೆ ಯಾಕೋ ಇಲ್ಲಿ ಇರ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೆ. ರಚನಾ, ಕಮ್ ಲೆಟ್ಸ್ ಗೋ. ರಿಷಿ ನಿಂತ್ಕೋ. ರಿಷಿ, ಬರೋವಾಗ ಅತ್ತೆಗೆ ಮಾತು ಕೊಟ್ಟಿದೀಯಾ, ಇವಾಗ ಹೋಗ್ತೀನಿ ಅಂತಂದ್ರೆ? ಆದ್ರೆ ನಾನು ಏನ್ ಮಾಡ್ಲಿ ಅದಕ್ಕೆ? ಅಜ್ಜಿ. ರಿಷಿ, ನನ್ನ ಜೊತೆ ಬಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಏನ್ ವಿಷಯ ಅಜ್ಜಿ? ಏನಾಯ್ತು? ನೀನ್ ಬಾಪ. ರಿಷಿ, ನನಗೆ ಮೊಮ್ಮಗ ಇಲ್ಲ. ನೀನ್ ಯಾವತ್ತೂ ನನಗೆ ಹೊರಗಿನವನ ಕಾಣಲೇ ಇಲ್ಲ. ನಮ್ಮನೆಯವನಾಗೇ ಇದ್ಯಾ. ಆ ಹಕ್ಕಲ್ಲೇ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀಯಾ? ಸುಳ್ಳು ಹೇಳಬಾರ್ದು, ತಪ್ಪಿಸ್ಕೊಳ್ಳೋಕ್ಕೆ ಕಾರಣ ಕೊಡಬಾರ್ದು. ಫ್ರ್ಯಾಂಕಾಗಿ ಹೇಳು ರಿಷಿ. ನಿನ್ನ ನಾನು ಗಮನಿಸ್ತಾನೆ ಇದ್ದೀನಿ. ಎಲ್ಲ ಓಕೆನಾ ರಿಷಿ? ಮದುಮಗ ಹೇಗಿರ್ಬೇಕು ಹಾಗಿಲ್ವಲ್ಲ ನೀನು? ಅನೇಕ ಅದು ಸ್ವಲ್ಪ ಅತಿ ಆದ್ರೂ ಶೀ ಈಸ್ ಹ್ಯಾಪಿ. ಅವಳು ಎಷ್ಟು ಖುಷಿಯಾಗಿದ್ದಾಳೆ ನೋಡು. ಬಟ್ ನೀನು ಅದ್ರಲ್ಲಿ ಅರ್ಧನೂ ಸಂತೋಷವಾಗಿಲ್ವಲ್ಲ? ನನಗೆ ಅರ್ಥ ಆಗತ್ತೆ ರಿಷಿ. ನಿನಗೂ ಅನಿಕಾಗೂ ತುಂಬಾನೇ ವ್ಯತ್ಯಾಸ ಇದೆ. ಯು ಬೋತ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪೀಪಲ್. ಬಟ್ ಇದು ನಿಮ್ಮ ಲೈಫ್. ಇಲ್ಲಿ ಕಾಂಪ್ರಮೈಸ್ಗೆ ಜಾಗ ಇಲ್ಲ. ಈಸ್ ಎವ್ರಿಥಿಂಗ್ ಓಕೆ ರಿಷಿ? ಇಟ್ಸ್ ನೆವರ್ ಟೂ ಲೇಟ್. ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ನನ್ನ ಮನಸ್ಸಲ್ಲಿ ಏನಿಲ್ಲ ಅಜ್ಜಿ. ಐ ಆಮ್ ಫೈನ್. ಎವ್ರಿಥಿಂಗ್ ಇಸ್ ಫೈನ್.
ರಿಷಿ, ನಾನು ನನ್ನ ಮಗನ ಇಡೀ ಜೀವನ ನೋಡಿದ್ದೀನಿ. ಒಬ್ರು ಓಕೆನಾ ಇಲ್ವಾ ಅಂತ ತಿಳ್ಕೊಳ್ದೇ ಇರೋಷ್ಟು ದಡ್ಡಿ ಅಲ್ಲ ನಾನು. ಇವತ್ತು ಚಂದ್ರು ಅವನ್ ಪ್ರೀತಿಸಿದವ್ರ ಜೊತೆ ಇದ್ದಿದ್ರೆ ಅವನ ಲೈಫ್ ಹೀಗಾಗ್ತಾ ಇರಲಿಲ್ಲ. ಅದೇ ಮಿಸ್ಟೇಕ್ ನಿನ್ನ ಲೈಫಲ್ಲೂ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ರಿಷಿ. ಅರ್ಥ ಆಗ್ತಾ ಇದೆಯಾ ರಿಷಿ? ಲೋ, ಏನೋ ಇದು ಇಷ್ಟೊತ್ತಿಗೆ ಬರ್ತಿದ್ಯಾ? ನಿಂಗೂ ಒಂದು ಮನೆ ಇದೆ ಅಂತ ನೆನಪಿದ್ಯೋ ಇಲ್ವೋ? ಕೆಲ್ಸ ಐತಮ್ಮ. ಏನು ಕೆಲಸ? ಪೋಲಿ ಹುಡುಗರ ಜೊತೆ ಅಲಿಯೋ ತಾನೆ? ಲೋ ತೇಜು, ನಿಮ್ಮ ಅಕ್ಕನ ಬಗ್ಗೆ ನಿಂಗೆ ಪ್ರೀತಿ ಇಲ್ವೇನೋ? ಅವಳು ಎಂಥ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ಗೊತ್ತಿದೆ ಅಲ್ವೇನೋ ನಿಂಗೆ? ಯಾಕಮ್ಮ ಸುಮ್ಮನೆ ಅವ್ನು ಬೈತೀಯ? ಪಾಪ, ನನ್ನ ಹಣೆ ಬರಕ್ಕೆ ಅವನೇನು ಮಾಡೋಕ್ಕಾಗತ್ತೆ? ಅಪ್ಪ ಏನೋ ಒಳ್ಳೆ ಸಂಬಂಧ ಅಂತ ನನ್ನ ಮನೆಗೆ ಕೊಟ್ಬಿಟ್ರು. ಈಗ ಅಪ್ಪ ಸತ್ತಿದ್ದಾರೆ, ದುಡ್ಡು ಬಂದಿರತ್ತೆ, ಹೋಗಿ ತಗೊಂಡ್ ಬಾ ಅಂತ ನನ್ನನ್ನು ಕಳಿಸಿದ್ದಾರೆ. ಪ್ರತಿ ಕ್ಷಣಕ್ಕೂ ದುಡ್ಡು ದುಡ್ಡು ಅಂತ ಅಲ್ಲಿದ್ದಾರೆ. ಅಪ್ಪನ ಟ್ರೀಟ್ಮೆಂಟ್ಗೆ ದುಡ್ಡು ಖರ್ಚಾಗಿದೆ ಅಂದ್ರು ನಂಬ್ತಿಲ್ಲಮ್ಮ. ಅಕ್ಕ ಅಳ್ಬೇಡ, ನಾನೇನು ಪೊಲೀಸ್ ಉತ್ಕೊಂಡ್ ಬರ್ತಾ ಇಲ್ಲ. ದುಡ್ಡಿಗೆ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಿನೇ ಬರ್ತಾ ಇದ್ದೀನಿ. ಆದರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡೇ ಕೊಡಬೇಕು. ಹೇಳ್ದವ್ರು ಯಾರು ಸರಿಯಾದ ಟೈಮಿಗೆ ಕೊಡ್ತಾ ಇಲ್ಲ. ಒಂದು 50,000 ಸಿಕ್ಕಿದ್ರೂ ನಿಮ್ಮ ಭಾವನ ಬಾಯಿ ಮುಚ್ಚಿಸ್ಬೋದು ಕಣೋ. ಏನಾದರೂ ಮಾಡೋ ತೇಜು, ನಾಳೆನೇ ಅವ್ರಿಗೆ ದುಡ್ಡು ಕೊಡಬೇಕು. ಇಲ್ಲಾಂದರೆ ನಿಮ್ಮ ಅಕ್ಕನ ಬಾಳು ತುಂಬ ಕಷ್ಟ ಕಂದ. ಅನಿಕಾ, ನಂಗೆ ರಿಂಗ್ ಸೆಲೆಕ್ಟ್ ಆಗಿದ್ರೆ ತೋರಿಸಿ. ಐ ನೀಡ್ ಟು ಗೋ, ಮೇಕ್ ಇಟ್ ಫಾಸ್ಟ್. ಹೊರಡೋದಾ? ಇದೇನು ಅಳಿ ಅಂದ್ರೆ? ನಿಮ್ ಸಮಯ ಏನಿದ್ರು ಇನ್ ಮುಂದೆ ನಮ್ ಬೇಬಿಗೋಸ್ಕರ ತಾನೆ. ಒಂದ್ ನಿಮಿಷ. ತಾರಾ, ಈ ರಿಂಗ್ ಓಕೆನಾ? ಅಮ್ಮಮ್ಮ, ನೋ, ಅದು ಚೆನ್ನಾಗಿಲ್ಲ. ಸಿ, I'll show you one. Look at this. ಓ, ರಚನಾ, ಅನಿಕಾ ಟ್ರಯಲ್ ರೂಮ್ ತವ ತೇಜಸ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದಿಂದ ನಾನೇ ಕೇಳಿಸ್ಕೊಂಡೆ. ಏನಂತ? ಅವಳು ಯಾವುದೋ ವಿಡಿಯೋ ಮಾಡಿಕೊಂಡು ನಿಮ್ಮಮ್ಮನ ಬ್ಲ್ಯಾಕ್ ಮೇಲ್ ಮಾಡ್ತಾವಳೆ ರಚನಾ. ಏನ್ ಹೇಳ್ತಿದ್ಯಾ ಕಮ್ಲಿ? ಹೌದು ರಚನಾ, ದಿಟ್ವಲ್ಲು, ನಾನೇ ಕೇಳಿಸ್ಕೊಂಡೆ. ರಚನಾ, ಯೋಚನೆ ಮಾಡು, ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋ ಥರ ಯಾವ್ದಾನ ವಿಡಿಯೋ ಆಯ್ತಾ? ಅವಳು ಯಾವುದನ್ನ ಮಾಡಿಕೊಂಡು ನಿಮ್ಮಮ್ಮನ್ನ ತನ್ನ ಕಡೆಗೆ ಹೊಲ್ಸ್ಕೊಂಡಿರ್ಬೋದು. ಯೋಚನೆ ಮಾಡು. ನಂಗೇನು ಗೊತ್ತಾಗ್ತಿಲ್ಲ ಕಮ್ಲಿ. ಇರು, ನಾನು ಹೋಗಿ ಅಮ್ಮನ್ನೇ ಕೇಳ್ತೀನಿ. ಅಯ್ಯೋ ಬ್ಯಾಡ ರಚನಾ, ನಿಮ್ಮಮ್ಮಂಗೆ ಎಲ್ಲ ವಿಷಯನೂ ಗೊತ್ತೈತೆ. ಎಲ್ಲ ಗೊತ್ತಿದ್ದು ಅವ್ರು ಸುಮ್ಕೆನೆ ಅವರೇ ಅಂದ್ರೆ ಇದ್ಯಾವುದೋ ದೊಡ್ಡ ವಿಷಯನೇ. ಹೌದು ರಚನಾ, ನಂಗೂ ಹಂಗೆ ಅನ್ಸ್ತೈತೆ. ಈ ವಿಡಿಯೋ ಸ್ಯಾನೆ ಮುಖ್ಯವಾದ್ದೇ ಇರಬೇಕು. ಇಲ್ಲ ಅಂದ್ರೆ ನಿಮ್ಮವ್ವ ಇಂಥ ನಿರ್ಧಾರ ತಕ್ಕೊಂಡಿರಕ್ಕಿಲ್ಲ.
ರಚನಾ, ಆ ವಿಡಿಯೋ ಖಂಡಿತ ಅನಿಕಾ ಮೊಬೈಲಾಗಿ ಇರ್ತೈತಲ್ವಾ? ಹೌದು ಕಮ್ಲಿ. ಕಮಲಿ, ಈ ಕಲರ್ ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗತ್ತೆ. ತಗೋ ಹಾಕು. ಅಯ್ಯೋ ಅಜ್ಜಿ, ಬ್ಯಾಡ. ಓದ್ಕಿತನೂ ನೀವು ನಂಗೆ ಬೆಳೆ ಬಾಳೋ ಸೀರೆ ಕೊಡ್ಸಿದ್ರಿ. ಇದು ಬ್ಯಾಡ ಅಜ್ಜಿ, ನನ್ನ ಹತ್ರ ಇರೋದನ್ನ ಹಾಕತ್ತೀನಿ. ನಾನು ನಿನ್ನ ಕೇಳಿದ್ದೆ ತಪ್ಪಾಗೋಯ್ತು. ನಾನೇ ಸೆಲೆಕ್ಟ್ ಮಾಡ್ತೀನಿ ಬಿಡು. ಅನ್ಪೂರ್ಣ, ಉಂಗ್ರ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಬಾ ನೋಡು. ಹೌದಾ? ಸರಿ, ನಾನು ನಿಂಗೆ ಆಮೇಲೆ ಬಂದು ಸೆಲೆಕ್ಟ್ ಮಾಡ್ತೀನಿ. ಸರಿನಾ? ನಾನು ಉಂಗ್ರ ನೋಡ್ಕೊಂಡ್ ಬರ್ತೀನಿ. ಬಾ. Wow, Tara auntie, this is just perfect. I loved it. ಅಜ್ಜಿ, ಇದು ನೋಡಿ ಹೇಗಿದೆ? ಚೆನ್ನಾಗಿದೆ ಅನಿಕಾ. ತಾರಾ ಆಂಟಿ ಅವ್ರ ಸೆಲೆಕ್ಷನ್. ರಿಷಿಗೆ ಸೆಲೆಕ್ಟ್ ಮಾಡಿದ್ರಾ? ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ಪೂರ್ಣ. ರಿಷಿ, ನಿನಗೆ ಯಾವ್ದು ಬೇಕು ನೀನೇ ಸೆಲೆಕ್ಟ್ ಮಾಡು. ಓಕೆ? ಎನಿಥಿಂಗ್ ಇಸ್ ಫೈನ್. ನೀವೇ ಸೆಲೆಕ್ಟ್ ಮಾಡಿ ಅಜ್ಜಿ. ಋಷಿ, ಇನ್ಮೇಲೆ ಅಜ್ಜಿ ಅಲ್ಲ, ಅಮ್ಮಮ್ಮ. Yes, I think this is just perfect. Look, Rishi, kai torsu. Come on, Rishi, kai torsu. Huh? ಅನಿಕಾ, ಅನಿಕಾ, ವೇಟ್. ಇನ್ನು ನಾಳೆವರೆಗೂ ಟೈಮ್ ಇದೆ. ಅಲ್ಲ, ನಿನ್ಗಿಷ್ಟ ಆಗಿದೆ ಅಲ್ವಾ? ತಗೋ. ಅಲ್ಲಪ್ಪ, ನಿನಗೂ ಇಷ್ಟ ಆಗ್ಬೇಕಲ್ವಾ? ನನಗೋಕೆ. ಅಮ್ಮಮ್ಮ, ನಾನು ಸೈಜ್ ಚೆಕ್ ಮಾಡೋಕೆ ಹಾಕ್ತಾ ಇದೆ ಅಷ್ಟೇ.
ಇಲ್ಲಿ ಯಾರೂ ಇಲ್ಲ. ತಕ ಈ ಫೋನಾಗ ವಿಡಿಯೋ ಇದೆಯಾ ಬಿರ್ನೆ ನೋಡು. ಇಲ್ಲ, ಸ್ಕ್ರೀನ್ ಲಾಕ್ ಆಗಿದೆ. ರಿಷಿ ಅಂತ ಟೈಪ್ ಮಾಡು. ಇದು ಆ ಥರ ಅಲ್ಲ ಕಮ್ಲಿ, ಟೈಪ್ ಮಾಡೋದಲ್ಲ, ಸ್ಕ್ರೀನ್ ಲಾಕ್ ಇದು. ಹಂಗಾರೆ ಆರ್ ಅಂತ ಮಾಡು. ಕೊಡಿಲಿ. ಓಪನ್ ಆಯ್ತು. ಸೂಪರ್ ಕಮ್ಲಿ, ಓಪನ್ ಆಯ್ತಾ? ಕಮ್ಲಿ, ಗ್ಯಾಲರಿ ಓಪನ್ ಮಾಡು. ಇದ್ರಲ್ಲೂ ಇಲ್ವಲ್ಲ ಕಮ್ಲಿ. ಅವಳು ಕಾಲ್ ಮಾಡಿದ್ದು ತೇಜಸ್ಗೆ ತಾನೆ? ಹೌದು. ಸರಿ, ವಾಟ್ಸಾಪ್ ಓಪನ್ ಮಾಡು. ಇಲ್ಲಿ ತೇಜಸ್ಸು ದುಡ್ಡು ಕೇಳಿರೋ ಮೆಸೇಜಸ್ ಅಷ್ಟೇ ಇದೆ. ಸ್ಕ್ರಾಲ್ ಅಪ್ ಮಾಡು.